ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಎನ್ನುವುದಾದರೆ ಕೃಷ್ಣ ಪರಮಾತ್ಮನು ಹೇಳಿರುವಂತಹ ಈ ಮಾಹಿತಿಯನ್ನು ತಪ್ಪದೆ ಕೇಳಲೇಬೇಕು. ಹಾಗೂ ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ, ಶ್ರೀಕೃಷ್ಣ ಪರಮಾತ್ಮನು ಜೀವನದ ಯಶಸ್ಸನ್ನು ಕುರಿತು ಹೇಳಿರುವಂತಹ ಮಾತಾದರೂ ಏನು ಅನ್ನೋದನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ನಿಮ್ಮ ಜೀವನವನ್ನು ಇತರರೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ಹೋಲಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಸೂರ್ಯ ಮತ್ತು ಚಂದ್ರರನ್ನ ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ. ಅಂದಾದ ಮೇಲೆ ನಿಮ್ಮನ್ನು ನೀವು ಬೇರೆಯವರಿಗೆ ಏಕೆ ಹೋಲಿಕೆಯನ್ನ ಮಾಡಿಕೊಳ್ಳುತ್ತೀರಾ? ಅದು ಎಂದಿಗೂ ಕೂಡ ಆಗದೇ ಇರುವಂತಹ ಕೆಲಸ. ಹಾಗಾಗಿ ಸದಾ ನಿಮ್ಮ ಕೆಲಸಗಳತ್ತ ನೀವು ಗಮನವನ್ನು ಹರಿಸಬೇಕೇ ವಿನಃ ಇತರರು ಹೀಗೆ ಬೆಳೆದರು ಹಾಗೆ ಬೆಳೆದರು ಎಂದು ಇತರರ ಏಳಿಗೆಗಳನ್ನು ಅಥವಾ ಇತರರ ಜೀವನವನ್ನು ನಿಮ್ಮ ಜೀವನದೊಂದಿಗೆ ಹೋಲಿಕೆಯನ್ನು ಮಾಡುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ನೀವು ವಿದ್ಯಾರ್ಥಿ ಆಗಿದ್ದರೆ ಯಶಸ್ಸಿನ ಕಥೆಗಳನ್ನು ಯಾವತ್ತಿಗೂ ಕೂಡ ಓದುವುದಕ್ಕೆ ಹೋಗಲೇಬೇಡಿ. ಯಶಸ್ಸಿನ ಒಂದು ಕಥೆಗಳಲ್ಲಿ ನಿಮಗೆ ಕೇವಲ ಸಂದೇಶಗಳು ಮಾತ್ರ ಸಿಗಬಹುದು. ಆದರೆ ಒಂದು ವೇಳೆ ನೀವು ಅದೇ ಸೋತಿರುವಂಥವರ ಕಥೆಗಳನ್ನು, ಅವರ ಜೀವನದ ಮೌಲ್ಯಯುತವಾಗಿರುವಂತಹ ಕ್ಷಣಗಳ ಬಗ್ಗೆ ನೀವು ಓದಿಕೊಂಡಿರುವುದೇ ಆದರೆ ಅವುಗಳಲ್ಲಿ ನಿಮಗೆ ಯಶಸ್ಸನ್ನು ಗಳಿಸುವುದಕ್ಕೆ ಬೇಕಾಗಿರುವಂತಹ ಉಪಾಯಗಳು ಸಿಗುತ್ತದೆ. ಹಾಗಾಗಿ ನೀವು ಕೇವಲ ಯಶಸ್ಸನ್ನು ಕಂಡಿರುವಂಥವರ ಕಥೆಗಳನ್ನು ಮಾತ್ರ ಓದುವುದನ್ನು ಬಿಟ್ಟು ಬಿಡಿ. ಹಾಗೂ ಜೀವನದಲ್ಲಿ ಸೋತಿರುವಂಥವರ ಕಥೆಗಳನ್ನು ಕೂಡ ಓದುವುದನ್ನು ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ಇವತ್ತು ನಿಮ್ಮನ್ನ ಯಾವುದು ನೋಯಿಸುತ್ತಾ ಇದೆಯೋ ನಾಳೆ ಅದೇ ನಿಮ್ಮನ್ನ ಬಲಪಡಿಸಬಹುದು. ನಿಮ್ಮ ಜೀವನದಲ್ಲಿ ಏನೇ ಸೋಲಾಗಲಿ, ಎಷ್ಟೇ ಸಂಕಷ್ಟಗಳು ಎದುರಾಗಲಿ, ನಿನ್ನ ಮೂಲ ಬಂಡವಾಳ ಯಾವುದು ಅಂದರೆ ನಿಮ್ಮ ಆಲೋಚನೆ. ನಿಮ್ಮ ಆಲೋಚನೆ ಶಕ್ತಿಯಾಗಿರುತ್ತದೆ. ಹಾಗಾಗಿ ಸದಾಕಾಲ ಎಷ್ಟೇ ಸೋಲಾದರೂ ಕೂಡ ಆಲೋಚನೆಗಳು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಇರಲಿ. ಅತಿಯಾದ ಸಂತಸದಿಂದ ಅಥವಾ ಅತಿಯಾದ ಆಳದಿಂದ ಮಾತ್ರವೇ ಕವನಗಳು ಹುಟ್ಟುತ್ತವೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಮನಸ್ಸನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಸಾಧನೆ ಮಾಡುತ್ತೇನೆ ಎಂದು ಹೊರಟರೆ ಮುಂದೆ ಬರುವಂತಹ ಯಾವುದೇ ಸಮಸ್ಯೆಗಳು ಅಡ್ಡ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೃಢವಾಗಿ ಇರುವಂತಹ ನಿರ್ಧಾರವನ್ನು ಮಾಡಬೇಕು. ಅದಕ್ಕೆ ತಕ್ಕ ರೀತಿಯ ಪರಿಶ್ರಮವನ್ನು ಜೀವನದಲ್ಲಿ ಹಾಕಲೇಬೇಕು. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕಾದರೆ ತಪ್ಪದೆ ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದು ಈ 2 ಕೆಲಸಗಳನ್ನು ಮಾಡಲೇಬೇಕು. ಅಂದಾಗ ಮಾತ್ರ ನಿಮ್ಮ ಗುರಿಯನ್ನು ನೀವು ತಲುಪುವುದಕ್ಕೆ ಸಾಧ್ಯವಾಗುವುದು. ಹಾಗಾದರೆ ಆ ಕೆಲಸಗಳು ಯಾವ್ಯಾವು ಎನ್ನುವುದನ್ನು ನಾವು ಇದೀಗ ನೋಡೋಣ. ಒಂದನೆಯದು, ಇವತ್ತಿನ ದಿನ ಬೆಳಗ್ಗೆ ಏಳುವಾಗ ನೀವು ಏನು ಮಾಡಬೇಕು ಎನ್ನುವುದನ್ನು ಮೊದಲು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಂದು ಪುಸ್ತಕವನ್ನು ಅಥವಾ ಒಂದು ಪೇಜಿನಲ್ಲಿ ಬರೆದು ಇಟ್ಟುಕೊಳ್ಳಿ. ಇವತ್ತಿನ ದಿವಸ ನಾನು ಈ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುತ್ತೇನೆ ಎಂದು ನಿರ್ಧಾರವನ್ನು ಮಾಡಿ. ಹಾಗೆಯೇ ನೀವು ಅಂದುಕೊಂಡಿರುವಂತಹ, ನೀವು ಪುಸ್ತಕದಲ್ಲಿ ಅಥವಾ ಹಾಳೆಯಲ್ಲಿ ಬರೆದು ಇಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಾಗಿರಬಹುದು ಅಥವಾ ಎಲ್ಲ ಪಾಯಿಂಟ್ಗಳನ್ನು ಕೂಡ ಇವತ್ತಿನ ದಿನವೇ ಮುಗಿಸುತ್ತೇನೆ ಎಂದು ಹಠವನ್ನು ತೊಡಿ. ಆಗಿನ ಒಂದು ಕೆಲಸವನ್ನು ಆಗಲೇ ಮುಗಿಸಬೇಕು. ನಾಳೆ ಮಾಡಿದ್ದರಾಯಿತು, ನಾಡಿದ್ದು ಮಾಡಿದ್ದರಾಯಿತು ಎಂದು ಮುಂದೂಡುವುದನ್ನು ಬಿಟ್ಟು ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಿ ಮುಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಅಂದುಕೊಂಡಿರುವ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ನೀವೇನು ಸಾಧಿಸಬೇಕು ಅನ್ನುತ್ತಾ ಇದ್ದೀರೋ ಪ್ರತಿದಿನ ಮುಂಜಾನೆ ಎದ್ದು ನಿಮ್ಮ ಮುಖವನ್ನು ನೀವು ಕನ್ನಡಿ ಮುಂದೆ ನಿಂತು ನೋಡಿಕೊಳ್ಳಬೇಕು. ಹಾಗೆಯೇ ನೀವು ಅಂದುಕೊಂಡಿರುವಂತಹ, ನೀವು ಸಾಧಿಸಬೇಕು ಅಂದುಕೊಂಡಿರುವಂತಹ ಗುರಿಯ ಕಡೆಗೆ ಗಮನವನ್ನು ಹರಿಸಬೇಕು. ಎಚ್ಚರವಿರಲಿ, ನೀವು ಏನೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದು ನಿಮ್ಮ ಯಶಸ್ಸಿಗೆ ಪೂರಕವಾಗಿ ಇರಬೇಕೇ ವಿನಃ ಸುಮ್ಮನೆ ಕಾಲಹರಣವನ್ನು ಮಾಡುವಂತವರ ರೀತಿಯಲ್ಲಿ ಹೋಗಲೇಬಾರದು. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ನಿಮಗೆ ಸಿಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿ.
ಆ ಪ್ರಯತ್ನವು ಕೇವಲ ನಿಮ್ಮ ಜೀವನದ ಬೆಳವಣಿಗೆಗಾಗಿ ಇರಬೇಕೇ ವಿನಃ ಇತರರ ಜೀವನವನ್ನ ನಿಮ್ಮ ಜೀವನದೊಂದಿಗೆ ಹೋಲಿಸಿಕೊಳ್ಳುವಂತಹ ರೀತಿಯಲ್ಲಿ ಇರಲೇಬಾರದು. ಅವರು ಮಾಡಿರುವಂತಹ ಶ್ರಮಕ್ಕೆ, ಅವರು ಪಟ್ಟಿರುವಂತಹ ಕಷ್ಟಗಳಿಗೆ ಇವತ್ತು ಸುಖದ ಜೀವನವನ್ನ ಕಳೆಯುತ್ತಾ ಇರುತ್ತಾರೆ. ಆದರೆ ನೀನು ನೆನಪಿನಲ್ಲಿ ಇಡಬೇಕಾಗಿರುವಂತಹ ಅಂಶ, ನೀನು ಪಡುತ್ತಿರುವಂತಹ ಕಷ್ಟವಾದರೂ ಏನು, ನೀನು ಅಂದುಕೊಳ್ಳುತ್ತಿರುವಂತಹ ಕೆಲಸವಾದರೂ ಏನು, ಅದಕ್ಕೂ ಇದಕ್ಕೂ ಹೋಲಿಕೆ ಇದೆಯಾ ಎಂದು ನೋಡಿಕೊಳ್ಳಬೇಕು. ಒಂದು ವೇಳೆ ನೀನು ಪಡುತ್ತಿರುವಂತಹ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ದೊರಕದೇ ಇದ್ದಾಗ ತಾಳ್ಮೆಯಿಂದ ಕಾಯುವುದನ್ನು ಕಲಿತುಕೋ. ಏಕೆಂದರೆ ದೇವರು ಕೊಡುವ ಮೊದಲು ಎಲ್ಲವನ್ನ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಒಂದು ವೇಳೆ ಆ ಶ್ರೀಕೃಷ್ಣ ಪರಮಾತ್ಮನು ಪರೀಕ್ಷೆಗೆ ಒಳಪಡಿಸಿರುವುದರಲ್ಲಿ ನೀನು ಜಯಶಾಲಿಯಾದರೆ ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಿದ್ದಕ್ಕಿಂತ ಬಹುಪಾಲು ಒಳ್ಳೆಯದನ್ನೇ ಕರುಣಿಸುತ್ತಾನೆ. ನೋವು, ದುಃಖವಾದಾಗ ಕೆಲವೊಮ್ಮೆ ಮನಸ್ಸು ಕೆಟ್ಟ ಆಲೋಚನೆಗಳನ್ನು ಮಾಡುತ್ತದೆ. ಆದರೆ ಬದುಕು ಕೊಡುವಂತಹ ಪರೀಕ್ಷೆಗಳನ್ನು ಎದುರಿಸಲೇಬೇಕು. ಸೋಲು ಒಪ್ಪಿಕೊಳ್ಳದೆ ಗೆಲ್ಲುವೆ ಎಂದು ಬದುಕಬೇಕು. ಆಗ ಮಾತ್ರ ನೀನು ಜೀವನವನ್ನು ಪರಿಪೂರ್ಣವಾಗಿ ಕಳೆಯುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಏನೇ ಬಂದರೂ ಕೂಡ ಬರುವುದೆಲ್ಲವನ್ನ ಬರುವ ರೀತಿಯಲ್ಲಿಯೇ ಸ್ವೀಕರಿಸುವುದನ್ನು ಮೊದಲು ಕಲಿತುಕೋ. ಬರುವುದರಲ್ಲಿ ಏನಾದರೂ ಒಂದು ಬದಲಾಯಿಸುವ ಶಕ್ತಿ ಇದ್ದರೆ ನಿನ್ನ ತಾಳ್ಮೆಗೆ ಮಾತ್ರ ಇರುತ್ತದೆ ಎನ್ನುವುದನ್ನು ಮರೆಯಬೇಡ. ಏನೇ ಬಂದರೂ ಕೂಡ, ದೇವರು ಏನೇ ಕೊಟ್ಟರೂ ಕೂಡ ಅದನ್ನು ಸ್ವೀಕರಿಸುತ್ತೇನೆ ಎನ್ನುವಂತಹ ಮನೋಧೋರಣೆ ನಿನ್ನಲ್ಲಿ ಇರಲಿ. ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಕೂಡ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಕೂಡ ಅವಮಾನ ಮಾಡಲು ಹೋಗಲೇಬೇಡಿ, ಕೀಳಾಗಿ ನೋಡಲೇಬೇಡಿ. ಇಂದು ಭಿಕ್ಷಕನಾಗಿದ್ದವನು ನಾಳೆ ಆ ಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಇಂದು ಆ ಗರ್ವ ಶ್ರೀಮಂತನಾಗಿರುವವನು ನಾಳೆ ಭಿಕ್ಷಕನೂ ಕೂಡ ಆಗಿರಬಹುದು. ನಾವು ಊಹೆ ಮಾಡಿರುವಂತೆ ಜೀವನ ಎನ್ನುವುದು ಸಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಯೋಚನೆಯನ್ನು ಮಾಡುತ್ತಾನೆಯೋ ಆಗ ಮಾತ್ರ ನಮ್ಮ ಜೀವನ ಎನ್ನುವುದು ಯಶಸ್ಸನ್ನು ಕಾಣುವುದಕ್ಕೋ ಅಥವಾ ಮೂಲೆಯನ್ನು ಸೇರುವುದಕ್ಕೋ ಸಾಧ್ಯವಾಗುವುದು. ತಿಳಿದು ಬದುಕು ಮನವೇ. ಸಹನೆಯು ನಿನ್ನದಾದರೆ ಸಕಲವೂ ಕೂಡ ನಿನ್ನದೇ. ವಿನಯ ಎನ್ನುವುದು ನಿನ್ನದಾದರೆ ವಿಜಯವೂ ಕೂಡ ನಿನ್ನದೇ. ಸುಳ್ಳಿನ ಪರ ಈ ಪ್ರಪಂಚ ಎನ್ನುವುದು ಇದ್ದರೆ, ಆದರೆ ಸತ್ಯದ ಪರ ದೇವರು ಇರುತ್ತಾನೆ. ಹಾಗಾಗಿಯೇ ನಾವು ಹೇಳುವುದು ಕೇವಲ ನಾವು ಸತ್ಯ ಧರ್ಮದ ದಾರಿಯಲ್ಲಿ ನಡೆಯಬೇಕು. ಆಗ ನಾವು ಆ ಪರಮಾತ್ಮ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದು. ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾನೆಯೋ ಆತ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತಾನೆ. ಇದನ್ನು ತಪ್ಪಿಸುವುದಕ್ಕೆ ಅದೆಂತಹ ಕುತಂತ್ರದ ಪ್ರಯತ್ನಗಳನ್ನು ಯಾರೇ ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಕೇವಲ ಸತ್ಯ ಮತ್ತು ನಿಷ್ಠೆ, ಧರ್ಮದ ದಾರಿಯಲ್ಲಿ ಜೀವನವನ್ನು ಕಳೆಯುವುದನ್ನು ಮಾಡಿ. ಆ ಕ್ಷಣಕ್ಕೆ ಮಾತ್ರ ನಿಮಗೆ ಸೋಲಾಗಬಹುದು, ಆ ಕ್ಷಣಕ್ಕೆ ಮಾತ್ರ ಅವಮಾನಗಳು ಆಗಬಹುದು. ಆದರೆ ಖಂಡಿತವಾಗಿಯೂ ಕೂಡ ಕೊನೆಗೆ ಗೆಲುವನ್ನು ಸಾಧಿಸುವುದು ಸತ್ಯ, ಕೊನೆಗೆ ಗೆಲುವನ್ನು ಸಾಧಿಸುವುದು ಧರ್ಮವೇ, ಕೊನೆಗೆ ಗೆಲುವನ್ನು ಸಾಧಿಸುವುದು ನಿಷ್ಠೆ, ಪ್ರಾಮಾಣಿಕತೆ ಮಾತ್ರ. ಜೀವನದಲ್ಲಿ ನೀನು ಒಳ್ಳೆಯ ಕೆಲಸಗಳನ್ನು ಮಾಡು. ಪೂಜೆ ಪುನಸ್ಕಾರಗಳಿಗಿಂತಲೂ ಕೂಡ ಹೆಚ್ಚಾಗಿ ನಿನ್ನನ್ನು ಅವು ಕಾಯಬಲ್ಲದು. ಅದ್ಭುತವಾಗಿರುವಂತಹ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ಭಗವಂತ ನನ್ನ ಕೈ ಬಿಡುವುದಿಲ್ಲ ಎನ್ನುವಂತಹ ಅಚಲವಾಗಿರುವಂತಹ ನಂಬಿಕೆ ನಮ್ಮಲ್ಲಿರಬೇಕು. ಆಗ ಮಾತ್ರ ಆ ದೇವರು ನಮ್ಮನ್ನು ಯಾವುದೇ ರೀತಿಯ ಕಷ್ಟಗಳು ಬರದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ತಿರಸ್ಕಾರಕ್ಕೆ ಎಂದಿಗೂ ಕೂಡ ಜೀವನದಲ್ಲಿ ಚಿಂತಿಸುವುದಕ್ಕೆ ಹೋಗಬಾರದು. ಯಾವ ವ್ಯಕ್ತಿಯು ನಿಮ್ಮನ್ನು ತಿರಸ್ಕರಿಸಿರುತ್ತಾನೆಯೋ ಆತನೇ ನಿಮ್ಮ ಬೆಳವಣಿಗೆಯನ್ನು ಕಂಡು ಮುಂದೆ ಒಂದು ದಿನ ಎಂಥ ವ್ಯಕ್ತಿಯನ್ನು ಕಳೆದುಕೊಂಡೆ, ಎಂತಹ ವ್ಯಕ್ತಿಯನ್ನು ನಾನು ತಿರಸ್ಕರಿಸಿದೆ ಎಂದು ಚಿಂತೆಗೆ ಒಳಗಾಗಬೇಕು. ಆ ರೀತಿಯಲ್ಲಿ ನೀನು ಬದುಕಬೇಕು. ಪುರಸ್ಕಾರಕ್ಕೆ ಕಾಯಬಾರದು. ಯಾವ ರೀತಿಯಲ್ಲಿಯೂ ಕೂಡ ನೀನು ಪುರಸ್ಕಾರಕ್ಕೆ ಕಾಯುವುದಕ್ಕೆ ಹೋಗಬಾರದು. ಸದಾಕಾಲ ಪ್ರಯತ್ನವನ್ನು ಪಡುತ್ತಾ, ಶ್ರಮವನ್ನು ವಹಿಸುತ್ತಾ ನಿನ್ನ ಕೆಲಸಗಳಲ್ಲಿ ನೀನು ಭಗ್ನನಾಗಿ ಮುಂದೆ ಬರೆಯುತ್ತಾ ಹೋಗಬೇಕು. ಏನೇ ಆದರೂ ಕೂಡ ನನ್ನ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವಂತಹ ನಂಬಿಕೆ ನಿನ್ನಲ್ಲಿ ಇರಬೇಕು. ಏನೇ ಬಂದರೂ ಕೂಡ ಹಿಗ್ಗಬಾರದು, ಏನೇ ಆದರೂ ಕೂಡ ಕುಗ್ಗುವುದಕ್ಕೆ ಹೋಗಬಾರದು. ಏಕೆಂದರೆ ದೇವರು ಪ್ರತಿಯೊಂದನ್ನ ಕೊಟ್ಟು ನೋಡುತ್ತಾನೆ. ನಾವು ದೇವರು ಕೊಟ್ಟಾಗ ಹಿಗ್ಗುವುದಕ್ಕೆ ಹೋಗಬಾರದು, ದೇವರು ಕಸಿದುಕೊಂಡಾಗ
ಕುಗ್ಗುವುದಕ್ಕೆ ಹೋಗಬಾರದು. ಎರಡೂ ಮನಸ್ಥಿತಿಯನ್ನ, ಎರಡೂ ಪರಿಸ್ಥಿತಿಗಳನ್ನು ಸಮ ಮನಸ್ಥಿತಿಯಿಂದ ಸ್ವೀಕರಿಸಬೇಕು. ಅಪಪ್ರಚಾರ ಅನ್ನುವುದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನಿಸಲ್ಪಟ್ಟಿರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಪಪ್ರಚಾರವನ್ನು ನಿಮ್ಮ ವಿರುದ್ಧ ಮಾಡುತ್ತಾ ಇದ್ದಾರೆ ಎನ್ನುವುದಾದರೆ ಯಾವುದೇ ಕಾರಣಕ್ಕೂ ನೀವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕರ್ಮ ಎನ್ನುವುದು ಹೇಳುತ್ತದೆ, ಪ್ರೀತಿಸಬೇಕಾದರೆ ಎಲ್ಲರನ್ನ ಪ್ರೀತಿಸು, ಗೌರವಿಸಬೇಕಾದರೆ ಎಲ್ಲರನ್ನ ಗೌರವಿಸು. ಅದೇ ಗೌರವ ನಿನಗೆ ಸಿಗಬೇಕಾದರೆ ಎಲ್ಲರನ್ನ ಗೌರವದಿಂದ ನೋಡುವುದನ್ನು ಕಲಿತುಕೋ ಎಂದು. ನೀನೇನು ಕೊಡುವೆಯೋ ಅದೇ ನಿನ್ನ ಜೀವನದಲ್ಲಿ ಮರಳಿ ಬರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡ ಎಂದು. ಜೀವನದಲ್ಲಿ ಏನೇ ಆದರೂ ಕೂಡ ನಗು ನಗುತ್ತಾ ಇರುವುದನ್ನು ಕಲಿತುಕೊಳ್ಳಬೇಕು. ಕೆಟ್ಟ ದಿನಗಳನ್ನು ನಾವು ಆದಷ್ಟು ಬೇಗನೆ ಮರೆತು ಬಿಡಬೇಕು. ಕೆಟ್ಟ ದಿನ ಆಗಿರುತ್ತದೆಯೇ ವಿನಃ ಕೆಟ್ಟ ಜೀವನ ಎನ್ನುವುದು ಆಗಿರುವುದಿಲ್ಲ. ಹಾಗಾಗಿ ಒಂದು ದಿನಕ್ಕೋಸ್ಕರ ಒಂದು ದಿನದಲ್ಲಿ ನಡೆದಿರುವಂತಹ ಆ ಕೆಟ್ಟ ಘಳಿಗೆಯನ್ನು ನೆನೆಯುತ್ತಾ ನಿಮ್ಮ ಇಡೀ ಜೀವನವನ್ನು, ಅಮೂಲ್ಯವಾಗಿರುವಂತಹ ಜೀವನವನ್ನು ಕಳೆದುಕೊಳ್ಳಬೇಡಿ. ಆ ಒಂದು ಕೆಟ್ಟ ಘಳಿಗೆಯನ್ನು ಮರೆತು ಬಿಟ್ಟು ನಿಮ್ಮ ಇಡೀ ಜೀವನದ ಬಗ್ಗೆ ಯೋಚನೆಯನ್ನು ಮಾಡಿ. ನಿಮ್ಮ ಸ್ವಾರ್ಥ ತುಂಬಿರುವಂತಹ ಜಗತ್ತಿನಲ್ಲಿ ನಿನ್ನ ಕಣ್ಣೀರು, ದುಃಖ, ನೋವು ಯಾರ ಗಮನಕ್ಕೂ ಕೂಡ ಬರುವುದಿಲ್ಲ. ಆದರೆ ಮೇಲಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಕಣ್ಣಿಗೆ ಅದು ಕಂಡೇ ಕಾಣುತ್ತದೆ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಗಳಿಗೆ ತಕ್ಕ ರೀತಿಯ ಉತ್ತರವನ್ನು ಒಂದಲ್ಲ ಒಂದು ದಿನ ಕರುಣಿಸುತ್ತಾನೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡು, ನಿನ್ನ ಎಲ್ಲ ನೋವುಗಳಿಗೆ ಪರಿಹಾರವನ್ನು ಒದಗಿಸುತ್ತಾನೆ. ಖುಷಿಯಾಗಿ ಇರಬೇಕು ಅಂದರೆ ಬೇರೆಯವರ ಬಗ್ಗೆ ನಾವು ಮಾತನಾಡಲೇಬಾರದು. ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಈ ರಹಸ್ಯವನ್ನು ನೀನು ಜೀವನದಲ್ಲಿ ಎಂದಿಗೂ ಕೂಡ ಬಿಟ್ಟು ಕೊಡಬೇಡ. ನೀನು ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿದರೆ ಕರ್ಮ ಎನ್ನುವುದು ನಿನ್ನೊಂದಿಗೆ ಆಟವಾಡುವುದು ನೆನಪಿರಲಿ. ನಾವು ಇತರರಿಗೆ ಏನನ್ನ ಬಯಸುತ್ತೇವೆಯೋ ಇತರರು ಕೂಡ ನಮ್ಮನ್ನು ಅದೇ ರೀತಿಯಲ್ಲಿ ಬಯಸುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಮೌನಕ್ಕಿಂತ ದೊಡ್ಡ ಉತ್ತರ ಎನ್ನುವುದು ಇರುವುದೇ ಇಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಎನ್ನುವುದು ಇರುವುದೇ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತ ಎನ್ನುವವನು ಯಾರೂ ಕೂಡ ಇಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಮತ್ತೊಬ್ಬರು ಇರುವುದಕ್ಕೆ ಈ ಪ್ರಪಂಚದಲ್ಲಿಯೇ ಇಲ್ಲ. ತಾಳ್ಮೆಗಿಂತ ಒಳ್ಳೆಯ ಪರಿಹಾರ ಎನ್ನುವುದು ನಿಮಗೆ ಇದುವರೆಗೂ ಯಾರೂ ಕೂಡ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಎನ್ನುವುದು ತುಂಬಾ ಮುಖ್ಯ. ಎಲ್ಲದಕ್ಕೂ, ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಎನ್ನುವುದು ಸಿಗಬೇಕು ಎನ್ನುವುದಾದರೆ ಈ ಕ್ಷಣದಲ್ಲಿ ನೀನು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ತುಂಬಾ ಮುಖ್ಯವಾಗುತ್ತದೆ. ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಿದಾಗ ಅದನ್ನು ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತದೆ. ಆಶೀರ್ವಾದಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತದೆ. ಹಾಗಾಗಿ ನಾವು ಮಾಡಿರುವಂತಹ ಸಹಾಯ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಕೇವಲ ನಾವು ನಮ್ಮ ಕೆಲಸ ಕಾರ್ಯಗಳತ್ತ ಗಮನವನ್ನು ಹರಿಸಬೇಕು. ಆಗ ಮಾತ್ರ ನಾವು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕತೆ ಎನ್ನುವುದು ಸಿಗುವುದು. ನಮ್ಮನ್ನು ನಂಬಿದವರಿಗೂ ಕೂಡ ಒಂದು ವಿಶ್ವಾಸ ಎನ್ನುವುದು ಮೂಡುವುದು. ಯಾವ ವ್ಯಕ್ತಿಯು ಭಗವಂತನಲ್ಲಿ ಯಾವ ಫಲವನ್ನು ಅಪೇಕ್ಷೆ ಮಾಡುತ್ತಾನೆಯೋ ಅದೇ ಫಲ ಆ ವ್ಯಕ್ತಿಗೆ ಸಿಗುತ್ತದೆ. ಸದಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನೀವು ನೆನೆದುಕೊಳ್ಳುವುದನ್ನು ಕಲಿತುಕೊಳ್ಳಿ. ಅಪೇಕ್ಷೆ ಮಾಡುತ್ತಾ ಇದ್ದರೆ ಕೊನೆಗೆ ಅದೇ ಫಲ ಅವನಿಗೆ ಸಿಕ್ಕಿತು. ಕಾರಣ ನಾವು ಭಗವಂತನಲ್ಲಿ ಫಲಾಪೇಕ್ಷೆ ಮಾಡುವಾಗ ತುಂಬ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಜೀವನದಲ್ಲಿ ತೊಂದರೆ ಬಂದಾಗ ತಾಳ್ಮೆಯಿಂದಾಗಿರು. ಹಣ ಬಂದಾಗ ಸರಳವಾಗಿ ಇರುವುದನ್ನು ಕಲಿತುಕೋ. ಅಧಿಕಾರ ಸಿಕ್ಕಾಗ ಪ್ರಾಮಾಣಿಕವಾಗಿ ಇರುವುದನ್ನು ಕಲಿತುಕೋ ಮತ್ತು ಕೋಪ ಬಂದಾಗ ಶಾಂತವಾಗಿ ಇರುವುದನ್ನು ಕಲಿತುಕೋ. ಇದನ್ನು ಜೀವನದ ನಿರ್ವಹಣೆ ಎಂದು ಕರೆಯುತ್ತಾರೆ. ಈ ನಿರ್ವಹಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿ. ಅಧರ್ಮದಿಂದ ಶತ್ರುವು ಹಲವು ಬಾರಿ ಗೆಲುವನ್ನು ಸಾಧಿಸಬಹುದು, ಆದರೆ ಗೆಲುವು ಎನ್ನುವುದು ಕೊನೆಗೆ ಸಿಗುವುದು ಧರ್ಮದಿಂದ ಯಾರು ವರ್ತನೆಯನ್ನು ಮಾಡುತ್ತಾರೆಯೋ ಅವರಿಗೆ ಮಾತ್ರ. ಅದು ಯಾರು ಏನನ್ನ ಮಾಡುತ್ತಾರೆಯೋ ಅವರು ಇದೇ ಜೀವನದಲ್ಲಿ ಅನುಭವಿಸುತ್ತಾರೆ. ಅದು ಒಳಿತೇ ಆಗಲಿ ಕೆಡುಕೆ ಆಗಲಿ ನಾವು ಯಾರಿಗೂ ಏನನ್ನ ಬಗೆಯದೆ ಸುಮ್ಮನೆ ಕಾದು ನೋಡಬೇಕು ಅಷ್ಟೇ. ಜೀವನ ಎನ್ನುವುದು ತುಂಬ ವಿಶಾಲವಾಗಿ ಇದೆ. ಜನಿಸಿದಾಗಲೇ ಮನುಷ್ಯನಿಗೆ ಶತ್ರುವಾಗಲಿ ಅಥವಾ ಮಿತ್ರನೂ ಆಗಲಿ ಇರುವುದಿಲ್ಲ.
ಅವನ ವರ್ತನೆ ಮತ್ತು ವ್ಯಕ್ತಿತ್ವದ ಮೂಲಕ ಎಲ್ಲವೂ ಕೂಡ ಹುಟ್ಟಿಕೊಳ್ಳುತ್ತದೆ. ನಿಮ್ಮವರೇ, ನೀವು ನಂಬಿಕೆಯನ್ನು ಇಟ್ಟಿರುವಂತಹ ವ್ಯಕ್ತಿಗಳೇ ನಿಮಗೆ ನೋವನ್ನು ಕೊಟ್ಟರೆ ಮೌನವಾಗಿ ಇದ್ದು ಸಹಿಸಿಕೊಂಡು ಬಿಡು. ಏಕೆಂದರೆ ಕಾಲ ಎನ್ನುವುದು ಎಲ್ಲರಿಗೂ ಕೂಡ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ದ್ವೇಷ, ಅಸೂಹೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತವಾಗಿ ಹಿಂತಿರುಗಿ ಬರುವುದು. ಅದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರಿಗೂ ಕೂಡ ಏನನ್ನ ಬಗೆಯದೆ ಸುಮ್ಮನೆ ಇರುವುದು ತುಂಬಾನೇ ಒಳ್ಳೆಯದು. ಯಾವ ವ್ಯಕ್ತಿಯು ತನ್ನನ್ನು ತಾನು ಅರಿತುಕೊಳ್ಳುತ್ತಾನೆಯೋ ಅವನು ಜ್ಞಾನವಂತನಾಗುತ್ತಾನೆ. ಯಾವ ವ್ಯಕ್ತಿಯು ತನ್ನೊಳಗೆ ತಾನು ಇಳಿಯುತ್ತಾನೆಯೋ ಅವನೇ ಧ್ಯಾನಿಯಾಗುತ್ತಾನೆ. ನಾವು ಜೀವನದಲ್ಲಿ ಅನುಭವಿಸುವಂತಹ ಪ್ರತಿಯೊಂದು ನೋವು, ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠವನ್ನು ಕಲಿಸುತ್ತದೆ. ಆದರೆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಎನ್ನುವುದು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಎಂದು ಆ ಕೃಷ್ಣ ಪರಮಾತ್ಮನ ಆಶೀರ್ವಾದವು ನಿಮಗೆ ಲಭಿಸಲಿ ಎಂದು ಬೇಡಿಕೊಳ್ಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.